ನಮಸ್ಕಾರ, ಶುಭೋದಯ. ಇವತ್ತು ರವಿವಾರ, ಒಂದು ಒಳ್ಳೆಯ ದಿನ, ಶುಭ ದಿನ. ಜೀವನದಾಗ ಕೆಲವೊಂದು ಶಬ್ದಗಳನ್ನು ಅಳಿಸ್ಬಿಡ್ಬೇಕು. ಯಾಕೆ ಅಳಿಸ್ಬೇಕಂತಂದ್ರೆ ಕೆಲವೊಬ್ರು ಹೇಳ್ತಿರ್ತಾರೆ, ನೀವೇನೋ ಒಂದು ಹೊಸ್ದಾಗಿ ಸ್ಟಾರ್ಟ್ ಮಾಡಿರಿ, ಅದು ಮಾಡೋಕೆ ಆಗಂಗಿಲ್ಲ ಅಂತಲೇ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ನಕಾರಾತ್ಮಕವಾಗಿ, ಎಲ್ಲ ನೆಗೆಟಿವ್ ಆಗಿ ಹೇಳ್ತಿರ್ತಾರೆ. ಅಂಥವು ಅಳಕಿಸ್ಬಿಡ್ರಿ. ನಿನ್ಗೆ ಆಗೋದಿಲ್ಲ ತಗೋ, ನಿಂಗೆ ಇಂಜಿನಿಯರಿಂಗ್ ಆಗೋದಿಲ್ಲ ತಗೋ, ನೀ ಏನು ಬಿಸ್ನೆಸ್ ಮಾಡ್ತಿ ತಗೋ, ನಿನ್ನ ಕೈಲಿ ಆಗೋದಿಲ್ಲ ತಗೋ, ಬರೀ ಹಿಂಗೆ ಹೇಳ್ತಾರೆ ಹೊರತು ಬಂದು ಮಾಡಿರಿ ಆಗುತ್ತೆ, ನೀವು ನಿನ್ನ ಕೈಲಿ ಆಗುತ್ತಂತ ಯಾರೂ ಹೇಳೋದಿಲ್ಲ. ಸೊ ಅದಕ್ಕೆ ಅಂಥ ಕೆಟ್ಟ ಶಬ್ದಗಳು ಇರ್ತಾವಲ್ಲ, ಕೆಟ್ಟ ಶಬ್ದನ ಅಂತೀವಿ ನಾವು. ಯಾಕಂತಂದ್ರೆ ಕೆಟ್ಟ ಶಬ್ದಗಳು, ಯಾಕಂದ್ರೆ ನಕಾರಾತ್ಮಕನೇ ಇರ್ತಾವೆ. ಏನೇ ಮಾಡಿರಿ ನೀವು ಯಶಸ್ವಿ ಆಗೋವರೆಗೂ ಅದು ಆಗೋದಿಲ್ಲನ ಅಂತಿರ್ತಾರೆ. ಇವೇನು ಮಾಡ್ತಾನೆ, ಇವಂದೇನು ಅವಂಗೆ ಆಗೋದಿಲ್ಲ, ಹಿಂಗೆ ಅಂತಿರ್ತಾರೆ. ನಾವು ಯಶಸ್ವಿ ಆಗೋವರೆಗೂ, ನಾವು ಸಕ್ಸಸ್ಫುಲ್ ಆಗೋವರೆಗೂ ಅವ್ರು ಹಂಗೆ ಅಂತಿರ್ತಾರೆ. ಸೊ ನೋಡ್ತಿರ್ತಾರೆ ನಮ್ಮ ದೂರಿಂದ ಅವರು. ಸೊ ಇವ್ರಿಗೇನು ಆಗ್ತೈತೆ ಇಲ್ಲ ಅಂತ 1 ವರ್ಷ ನೋಡ್ತಾರೆ, 10 ವರ್ಷ ನೋಡ್ತಾನೆ. ಏನು ರೀ 10 ವರ್ಷ ಆಯ್ತು ಏನೂ ಆಗೋದು ನೋಡ್ರಿ ಅಂತ. ಅದು 11ನೇ ವರ್ಷ ಅಥವಾ 2 ವರ್ಷ ಬಿಟ್ಟು 3ನೇ ವರ್ಷ ನಮ್ದು ಸಕ್ಸಸ್ಫುಲ್ ಆತಂದ್ರೆ ಏನು ರೀ ಮಾಡಿಬಿಟ್ಟ ಅಂಥೇಳಿ ಅವಾಗ ಬೇರೆ ರೀತಿ ಮಾತಾಡ್ತಾರೆ ಅವರು. ಸೊ ಈ ಮಾತಾಡು ಇವ್ರು ಇರ್ತಾರಲ್ಲ, ಅವರು ಹೆಂಗೆ ಮಾತಾಡ್ತಾರೆ ಅಂತಂದ್ರೆ ತಮ್ಮ ಕಾಲಕ್ಕೆ ತಕ್ಕಂಗೆ ಮಾತಾಡ್ತಿರ್ತಾರೆ ಅವ್ರು. ಅದೇ ಫೇಲ್ ಆತಂದ್ರೆ ಬಂದ್ಬಿಡ್ತಾರೆ, ನಾ ಹೇಳಿದ್ದಿಲ್ಲ ನಿನ್ನ ಫೇಲ್ ಆಯ್ತು ನೋಡಿ, ನಿನ್ಗೆ ಆಗೋದಿಲ್ಲ ನೋಡು. ಸೊ ಇಂಥವ್ರಿಂದ ನಾವು ಎಷ್ಟು ದೂರ ಆಗುತ್ತೆ ಅಷ್ಟು ದೂರನು ಅವ್ರ ಶಬ್ದಗಳನ್ನ ನಾವು ಅಳಕಿಸ್ಬಿಡೋನು. ಸೊ ಎರೇಸರ್ ಕೊಟ್ಟಿರ್ತಾರೆ, ನಾವು ಅಳಗ್ಸಾಕ ಮಾಡಿರ್ತಾರೆ, ಡಸ್ಟರ್ ಇದ್ದಂಗೆ ಅದು ಬೋರ್ಡ್ ಮೇಲೆ ಅಳಕಿಸ್ಬಿಡ್ಬೇಕು. ಅದನ್ನ ನಮ್ಗೆ ಏನು ಬೇಕು ಅದನ್ನು ನಾವು ಮಾಡಬೇಕು. ಸೊ ಪ್ರಯತ್ನ ಪಡೋಕೆ ಏನು ತಪ್ಪೈತಿ, ಪ್ರಯತ್ನ ಪಡ್ರಲ್ಲ. ಎಷ್ಟೋ ಜನ ಪ್ರಯತ್ನದಿಂದನೇ ಈಗ ನಮ್ಗೆ ಎಲೆಕ್ಟ್ರಿಸಿಟಿ ಬಂದು, ಕರೆಂಟ್ ಬಂದಿದ್ದ ಪ್ರಯತ್ನದಿಂದ, ಕಾರು ವಿಮಾನ ಎಲ್ಲ ಓಡಿದ್ದ ಪ್ರಯತ್ನದಿಂದ. ಯಾರು ಪ್ರಯತ್ನ ಪಡಲಿಲ್ಲ ಅಂದ್ರೆ ಏನೂ ಆಗ್ತಿದ್ದೇನೆ ಇಲ್ಲ. ಸೊ ಅದ್ರ ಸಲುವಾಗಿ ನಮ್ಮ ಪ್ರಯತ್ನ ನಾವು ಪಡ್ತಿರ್ಬೇಕು. ಎಲ್ಲರಿಗೇನು ಒಂದನೇ ಪ್ರಯತ್ನಕ್ಕೆ ಸಕ್ಸಸ್ಫುಲ್ ಆಗಿ ಇವ್ರು ಗೆದ್ದು ಬಿಡ್ಬೇಕು ನೋಡ್ರಿ, ಒಂದನೇ ಪ್ರಯತ್ನಕ್ಕೆ ಗೆದ್ರೆ ಹಂಗೆ ನೀವು ಯಾಕೆ ಆಗೋದಿಲ್ಲ. ಎಲ್ಲರೂ ಒಂದೇ ಅಲ್ಲ, 10 ಬಳ್ಳು ಬೇರೆ ಬೇರೆನೇ ಅದು. 5 ಬಳ್ಳು ಸಮ ಇರೋಂಗಿಲ್ಲ, 10 ಬಳ್ಳು ಬೇರೆ ಬೇರೆನೇ. ಈಗ ಬಲಗೈ ಎಡಗೈ ಎರಡೂ ಬೇರೆ ಬೇರೆನೇ ಅದು. ಸೊ ನೀವು ಎಲ್ಲ ಒಂದೇ ಅಂತ ತಿಳ್ಕೊಂಡ್ರೆ ನಡೆಯಂಗಿಲ್ಲ. ಸೊ ನೀವು ತೆಂಗಿನಕಾಯಿನ ಮಾವಿನ ಗಿಡಕ್ಕೆ ಕಂಪೇರ್ ಮಾಡಿದ್ರೆ ಹೆಂಗೆ ಅದು. ಸೊ ಮಾವಿನ ಗಿಡ 5 ವರ್ಷದಾಗ ಬಿಡ್ತೈತಿ, ತೆಂಗಿನಕಾಯಿ 7 ವರ್ಷದಾಗ ಬಿಡ್ತೈತಿ. ನೀವು ಬಿದಿರನ್ನ ಕಂಪೇರ್ ಮಾಡಿಬಿಟ್ರೆ ಬಿದಿರು 5 ವರ್ಷ ಏನು ಬೆಳೆಯಂಗೇ ಇಲ್ಲ, ಬಿದಿರು ಒಳಗೆ ಬೆಳೀತಿರ್ತೈತಿ. ಸೊ ಬೇರು ಬಿಡ್ತಿರ್ತೈತಿ, ಆಮೇಲೆ ಬಿದಿರು 80-100 ಫೀಟ್ ಹೋಗ್ತೈತಿ. ಸೊ ಅದು 5 ವರ್ಷದ ತಾಳ್ಮೆನೇ ಇರೋಂಗಿಲ್ಲ ಯಾರಿಗೂ. ಸೊ ಅದ್ರ ಸಲುವಾಗಿ ಯಾರ್ದು ಬೇರೆಯವ್ರದ್ದು ಕೇಳೋದು ಬೇಡ, ನಮ್ದಷ್ಟೇ ನಾವು ಕೇಳೋನು, ನಾವು ಪ್ರಯತ್ನ ಪಡೋನು. ಯಶಸ್ವಿ ಆಯ್ತು ಚಲೋ, ಇಲ್ಲ ಅಂತಂದ್ರೆ ಒಂದು ಪಾಠ ಕಲ್ತೀವಿ, ಮತ್ತು ಇನ್ನೊಂದು ಪ್ರಯತ್ನ ಪಡೋನು. ಸೊ ಪ್ರಯತ್ನ ಪಡೋದು ಬಿಡೋದು ಬೇಡ, ಮಂದಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಎಲ್ಲರೂ ಒಳ್ಳೇದಾಗಲಿ, ಶುಭವಾಗಲಿ. ಬಾಯ್.